ಟೊಮೆಟೊ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ನೋಡಿ, 3 kg ನಾವೀಗ ಟೊಮೆಟೊ ಹಣ್ಣು ತಗೊಂಡಿದ್ದೇವೆ. ಇದನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಬೇಕು ತೊಳೆದಾದ ಮೇಲೆ. ನಂತರ ಇದನ್ನು ಬಿಸಿಲಿಗೆ ಒಣಗಲಿಕ್ಕೆ ಹಾಕಬೇಕು. ಟೊಮೆಟೊ ಹೆಚ್ಚಿಕೊಳ್ಳುವಾಗ ಅದರಲ್ಲಿ ನೀರು ಇರ್ತದಲ್ಲ, ಆ ನೀರಿನಲ್ಲಿ ಹುಣಸೆ ಹಣ್ಣನ್ನು ಹಾಕಿಡಬೇಕು. ಅದು ಕೂಡ ಬಿಸಿಲಿಗೆ ಇಡಬೇಕು. ನೋಡಿ, ಈ ಥರ ಹುಣಸೆ ಹಣ್ಣು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಬೇಕು. ಮತ್ತು ಇದು ಹಣ್ಣು ಮೆಣಸು, ಅಂದರೆ ತರಕಾರಿ ಅಂಗಡಿಯಲ್ಲಿ ಹಣ್ಣು ಮೆಣಸು ಸಿಗ್ತದೆ, ಕಾಯಿ ಮೆಣಸಿನ ಒಟ್ಟಿಗೆ ಹಣ್ಣು ಸಿಗ್ತದೆ ನೋಡಿ, ಆ ಮೆಣಸು ತಗೊಳ್ಬೇಕು. ಅಂದರೆ ರುಬ್ಬಿಕೊಳ್ಳಿಕ್ಕೆ ತುಂಬ ಸುಲಭ ಆಗ್ತದೆ. ನೋಡಿ, ಸಾಯಂಕಾಲ ಆಯಿತು, 1 ದಿನ ಒಣಗಿಸಿದರೆ ಸಾಕು ಟೊಮೆಟೊ. ನೋಡಿ ಯಾವ ಥರ ಆಗಿದೆ ನೋಡಿ, ಒಳ್ಳೆ ಹೂವಿನ ಟೈಪ್ ಆಗಿದೆ. ನಂತರ ಒಂದು 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 4 ಅಥವಾ 5, ಅದನ್ನು ಸುಳಿದಿಟ್ಟುಕೊಳ್ಬೇಕು. ಮತ್ತು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ ಎಲ್ಲ ಹಾಕಿ ನೋಡಿ, ಅದೆಲ್ಲ ರುಬ್ಬಿ ಆಯ್ತು. ಈಗ ನಮ್ಮ ಪಕ್ಕದ ಮನೆಯವರು ತೋರಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಇಂಗು ಹಾಕ್ತಾ ಇದ್ದಾರೆ, ಸಾಸಿವೆ, ಇಂಗು ಮತ್ತು ಮೆಂತೆ ಹುಡಿ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಉಪ್ಪಿನಕಾಯಿ ಅಲ್ವಾ, ಹಾಗಾಗಿ. ಒಗ್ಗರಣೆಗೆ ಎಣ್ಣೆ ಹಾಕಬೇಕು, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನೋಡಿ, ರುಬ್ಬಿಟ್ಟುಕೊಂಡಂತಹ ಟೊಮೆಟೊ ಮತ್ತು ಮೆಣಸು, ಹುಣಸೆಹಣ್ಣಿನ ಎಲ್ಲವನ್ನು ಈಗ ಪೇಸ್ಟನ್ನು ಈಗ ಕುದಿಯುವ ಎಣ್ಣೆಗೆ, ಅಂದರೆ ಒಗ್ಗರಣೆಗೆ ಹಾಕಿ ಈ ಟೈಪು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ತಿಂಗಳಲ್ಲ, 2 ತಿಂಗಳು ಇಟ್ಟರೂ ಹಾಳಾಗೋದಿಲ್ಲ ಇದು. ಊಟದ ಜೊತೆ ಅಥವಾ ದೋಸೆ, ಚಪಾತಿ ಎಲ್ಲದಕ್ಕೂ ಆಗ್ತದೆ ಇದು. ಈಗ ಟೊಮೆಟೊ ಹಣ್ಣು ಕೆಜಿಗೆ 20 ರೂಪಾಯಿಯಾಗಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ. ಈ ಥರ ಮಾಡಿಟ್ಟುಕೊಂಡ್ರೆ ಟೊಮೆಟೊ ಉಪ್ಪಿನಕಾಯಿ ತುಂಬ ಒಳ್ಳೆಯದು. ಕೈ ಆಡಿಸ್ತಾ ಇರಬೇಕು, ಎಣ್ಣೆ ಈ ಥರ ಮೇಲೆ ಬರಬೇಕು. ಅಲ್ಲಿ ತನಕ ನಾವು ಗ್ಯಾಸ್ ಮಾತ್ರ ಚಿಕ್ಕದಾಗಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಅರ್ಧ ಗಂಟೆ ತನಕ ಆದರೂ ಈ ಥರ ಮುಚ್ಚಿಟ್ಟು ನಾವು ನೋಡಿ ಈ ಥರ ಮಾಡಬೇಕು. ಕೈ ಆಡಿಸ್ತಾ ಇರಬೇಕು. ನಂತರ ಆಯಿತು ನೋಡಿ, ಕಲರ್ ಚೇಂಜ್ ಆಯಿತು. ಈಗ ನಾನು ಸರ್ವ್ ಮಾಡಿ ತೋರಿಸ್ತೇನೆ.